ಪ್ರಿಟೆಂಡ್ ಮಾಡೋದ್ರಿಂದ ಏನಾಗ್ತದೆ, ಲೈಫೇ ತುಂಬ ಫೇಕ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ನೀವು ಎಷ್ಟೋ ಸರ್ತಿ ನೋಡಿರ್ಬೋದು, ಜನ ಎಷ್ಟು ಪ್ರಿಟೆಂಡ್ ಮಾಡ್ತಾರೋ ಅಷ್ಟು ಲೈಫ್ ಫೇಕ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ನೀವು ಫೇಕ್ ಮಾಡ್ತಾನೆ ಹೋದಷ್ಟು ನಿಮ್ಮ ಲೈಫೇ ಫೇಕ್ ಆಗಿ ಹೋಗುವಂಥ ಸಾಧ್ಯತೆಗಳಿರ್ತವೆ. ಅದರ ಬದಲಿಗೆ ನಿಮ್ಮ ಜೀವನವನ್ನು ಹೇಗೆ ಕಟ್ಟಿಕೊಳ್ಬೇಕೋ ಅದಕ್ಕೆ ಬೇಕಾದಂಥ ಭದ್ರ ಬುನಾದಿಯನ್ನು ಹಾಕುವುದಕ್ಕೆ ಏನೆಲ್ಲ ಬೇಕೋ ಅವುಗಳನ್ನು ನಾವು ಅವುಗಳ ಕಡೆಗೆ ಯಾವಾಗ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೇವೋ ಆವಾಗ ನಿಮಗೆ ನಿಜವಾಗಿಯೂ ಏನೇನೋ ಅಚೀವ್ ಮಾಡಬೇಕು ಅದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರಿಗೂ ನಮಸ್ಕಾರ. ನಾನು ಅಕ್ಷರ ದಾಮ್ಲೆ, ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಾಧಾರಣವಾಗಿ ನಿಮಗೆ ಯಾರ ಹತ್ರ ಆದರೂ ನೀವು ಹೇಗಿದ್ದೀರಾ ಅಂತ ಕೇಳಿದ್ರೆ ನೀವೇನಂತೀರಾ? ನಾನು ಚೆನ್ನಾಗಿದ್ದೇನೆ ಅಂತೀನಿ. ನಿಜವಾಗ್ಲೂ ಚೆನ್ನಾಗಿದ್ದೇನೆ ಅಂತ ಅಂತೀರಾ? ಅಥವಾ ಎಷ್ಟೋ ಸರ್ತಿ ಕಷ್ಟಪಡ್ತಾ ಇದ್ದಾಗಲೂ ಅಥವಾ ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಗಲೂ ಚೆನ್ನಾಗಿದ್ದೇನೆ ಅಂತ ಅಂತೀರಾ? ಹೆಚ್ಚಿನವರು ಪ್ರಿಟೆಂಡ್ ಮಾಡ್ತಾರೆ. ಏನೇ ಇರಲಿ, ಅವರ ಜೀವನದ ಏನೇ ಸಮಸ್ಯೆಗಳಿರಲಿ ಅವೆಲ್ಲವನ್ನು ಬದಿಗೊತ್ತಿ ನಾನು ಚೆನ್ನಾಗಿದ್ದೇನೆ, ನಾನು ಸ್ಟ್ರಾಂಗ್ ಆಗಿದ್ದೇನೆ, ನಾನು ತುಂಬ ಕರೇಜಸ್ಸು ಅಂತ ತೋರಿಸ್ತಾ ಇರ್ತಾರೆ. ನಮ್ಮ ಸಮಾಜದಲ್ಲಿ ಎಷ್ಟೋ ಸರ್ತಿ ಈ ಪ್ರಿಟೆಂಡ್ ಮಾಡೋದನ್ನೇ ಹೇಳಿಕೊಡೋದಕ್ಕೂ ತೊಡಗ್ತಾರೆ. ಅದು ಶಾಲೆಯಲ್ಲಿ ಇರ್ಬೋದು, ಅಥವಾ ಹಿರಿಯರಿರ್ಬೋದು, ಅಥವಾ ಇನ್ ಜನರಲ್ ಸಮಾಜದ ಬೇರೆ ವ್ಯಕ್ತಿಗಳಿರ್ಬೋದು. ನಮಗೆ ಪ್ರಿಟೆಂಡ್ ಮಾಡೋದಕ್ಕೆ ಹೇಳಿಕೊಡ್ತಾರೆ ಹೊರತು ನಿಜವಾದಂಥ ಭಾವನೆಗಳೇನು, ನಿಜವಾದಂಥ ನೋವುಗಳೇನು, ಅಥವಾ ನಿಜವಾದಂಥ ಖುಷಿಗಳೇನು ಯಾವುದನ್ನು ಕೂಡ ಸರಿಯಾಗಿ ಇದ್ದದ್ದನ್ನು ಇದ್ದ ಹಾಗೆ ಅನುಭವಿಸ್ಲಿಕ್ಕೆ ಹೇಳಿಕೊಡುವುದೇ ಇಲ್ಲ. ಉದಾಹರಣೆಗೆ ಹೇಳೋದಾದರೆ, ನಿಮಗೇನೋ ಯಾರೋ ಒಬ್ಬರು ಬಂದು ನಾನು ನಿಮ್ಮ ಬಾಲ್ಯದ ದಿನಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತೇನೆ, ನೀವು ಸಣ್ಣದಿದ್ದಾಗ ಯಾರೋ ಒಬ್ಬರು ಬಂದು ನಿಮಗೆ ಹೊಡೆದ್ರು, ನಿಮಗೆ ನೋವಾಯಿತು, ನೀವು ತಂದೆ ತಾಯಿ ಹತ್ರ ಹೋಗಿ ಹೇಳಿದ್ರಿ ನಂಗೆ ಅವ್ನು ಹೊಡೆದ, ನಂಗೆ ನೋವಾಯಿತು ಅಂತ. ಆವಾಗ ತಂದೆ ತಾಯಿ ಏನು ಹೇಳ್ತಾರೆ? ಇರಲಿ ಬಿಡ, ತೊಂದರೆ ಇಲ್ಲ, ಮುಗಿದೋಯ್ತಲ್ಲ, ಇಲ್ಲಿಗೆ ಏನು ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಆದರೆ ಹೀಗೆ ಹೇಳೋದ್ರಿಂದ ನಿಮ್ಮ ನೋವು ಕಡಿಮೆ ಆಗ್ತದಾ? ಕಡಿಮೆ ಆಗೋದಿಲ್ಲ. ಅದರ ಬದಲಿಗೆ ಆ ನೋವನ್ನು ಮರೆಮಾಚುವುದಕ್ಕೆ ನಿಮಗೆ ಒಂದು ಸಾಧನವನ್ನು ಕಲಿಸಿದ ಹಾಗೆ ಆಗ್ತದೆ. ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ನಾವು ದೊಡ್ಡವರಾದಾಗಲೂ ನಮಗೆ ಏನೇನು ಭಾವನೆಗಳು ಬರ್ತವೋ ಅವುಗಳನ್ನು ಸರಿಯಾಗಿ ಅನುಭವಿಸದೆ ಅಥವಾ ಅದನ್ನು ಸರಿಯಾಗಿ ಎಕ್ನಾಲೇಜ್ ಮಾಡದೆ ನಾವು ಪ್ರಿಟೆಂಡ್ ಮಾಡುವುದೇ ನಿಜವಾದ ಜೀವನ ಅಂತ ಅರ್ಥ ಮಾಡ್ಕೊಂಡಿರ್ತೇವೆ, ಅಥವಾ ಹಾಗೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಿರ್ತೇವೆ. ಆದರೆ ಪ್ರಿಟೆಂಡ್ ಮಾಡೋದ್ರಿಂದ ಏನಾಗ್ತದೆ, ಲೈಫೇ ತುಂಬ ಫೇಕ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ನೀವು ಎಷ್ಟೋ ಸರ್ತಿ ನೋಡಿರ್ಬೋದು, ಜನ ಎಷ್ಟು ಪ್ರಿಟೆಂಡ್ ಮಾಡ್ತಾರೋ ಅಷ್ಟು ಲೈಫ್ ಫೇಕ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಹಾಗಂತ ಇನ್ನೂ ಈಗ ಇತ್ತೀಚೆಗೆ ತುಂಬ ಮೋಟಿವೇಶ್ನಲ್ ಸ್ಪೀಕರ್ಸು ಕೆಲವು ಸರ್ತಿ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಹೇಳೋದನ್ನು ನೀವು ಕೇಳಿರ್ತೀರಿ, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ. ನಾನು ಅದನ್ನು ಒಪ್ಪುವುದಿಲ್ಲ. ಯಾಕೆ? ನೀವು ಫೇಕ್ ಮಾಡ್ತಾನೆ ಹೋದಷ್ಟು ನಿಮ್ಮ ಲೈಫೇ ಫೇಕ್ ಆಗಿ ಹೋಗುವಂಥ ಸಾಧ್ಯತೆಗಳಿರ್ತವೆ. ಅದರ ಬದಲಿಗೆ ನಿಮ್ಮ ಜೀವನವನ್ನು ಹೇಗೆ ಕಟ್ಟಿಕೊಳ್ಬೇಕೋ ಅದಕ್ಕೆ ಬೇಕಾದಂಥ ಭದ್ರ ಬುನಾದಿಯನ್ನು ಹಾಕುವುದಕ್ಕೆ ಏನೆಲ್ಲ ಬೇಕೋ ಅವುಗಳನ್ನು ನಾವು ಅವುಗಳ ಕಡೆಗೆ ಯಾವಾಗ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೇವೋ ಆವಾಗ ನಿಮಗೆ ನಿಜವಾಗಿಯೂ ಏನೇನೋ ಅಚೀವ್ ಮಾಡಬೇಕೋ ಅದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೀವು ಯಾವುದೇ ರೀತಿಯಾದಂಥ ಹೈ ಪರ್ಫಾರ್ಮಿಂಗ್ ಪ್ರೊಫೆಷನಿಗೆ ಹೋಗಬೇಕಂತಾದರೆ ನೀವು ಅದಕ್ಕೆ ಸರಿಯಾದಂಥ ತಯಾರಿಯನ್ನು ನಾವು ಮೊದಲಿಂದಲೇ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಹೈ ಪರ್ಫಾರ್ಮೆನ್ಸ್ ಪ್ರೊಫೆಷನಿಗೆ ಹೋದಾಗ ಅದು ಕಷ್ಟ ಅಂತ ಅನಿಸೋದಿಲ್ಲ, ಬದಲಿಗೆ ಅದನ್ನು ಸುಲಭವಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಬರ್ತದೆ, ಪ್ರತಿ ಸರ್ತಿಯೂ ನಾವು ಅಥೆಂಟಿಕ್ ಆಗಿರ್ಲಿಕ್ಕೆ ಸಾಧ್ಯನಾ? ಕೆಲವು ಸರ್ತಿ ನಮಗೆ ಇದ್ದದನ್ನು ಇದ್ದ ಹಾಗೆ ಹೇಳಿದರೆ ಇತರರು ಅದೇ ರೀತಿ ಅದನ್ನು ಸ್ವೀಕರಿಸುವಂಥ ಸಾಧ್ಯತೆಗಳಿರುವುದಿಲ್ಲ. ಎಷ್ಟೋ ಸರ್ತಿ ಸತ್ಯ ತುಂಬ ಕಡುವಾಗಿರ್ತದೆ ಮತ್ತು ಆ ಕಹಿಯಾದ ಸತ್ಯವನ್ನು ಸ್ವೀಕರಿಸುವುದಕ್ಕೆ ಎದುರಿನ ವ್ಯಕ್ತಿ ತಯಾರಿಲ್ಲ ಅಂತಾದರೆ ಏನು ಮಾಡ್ಬೋದು? ನೀವು ಇನ್ಅಥೆಂಟಿಕ್ ಆಗಿರಬೇಕಾಗಿಲ್ಲ ಅಥವಾ ನೀವು ಪ್ರಿಟೆಂಡ್ ಮಾಡಬೇಕಾಗಿಲ್ಲ. ಆದರೆ ಕೆಲವು ಸರ್ತಿ ಕಡು ಸತ್ಯವನ್ನು ಹೇಳುವುದನ್ನು ತಡೆಗಟ್ಟುವಂಥ ವಿಧಾನಗಳನ್ನು ನೀವು ನಿಮ್ಮಲ್ಲಿ ಅಳವಡಿಸ್ಕೊಳ್ಬೋದು. ಈಗ ಉದಾಹರಣೆಗೆ ಯಾವುದೋ ಒಂದು ಸಣ್ಣ ಹುಡುಗ ಏನೋ ಒಂದು ಪರ್ಫಾರ್ಮ್ ಮಾಡಿದ, ಹಾಡಿದ್ನೋ ಡ್ಯಾನ್ಸ್ ಮಾಡಿದ್ನೋ ಅಥವಾ ಹುಡುಗಿ ಇರ್ಬೋದು, ಯಾರೇ ಇರ್ಬೋದು, ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತಾದರೂ ನೀವು ಅವರಿಗೆ ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನು ಹೇಳಿ ಅವರು ಹೇಗೆ ಇದನ್ನು ಹೆಚ್ಚು ಸಿದ್ಧಿಸ್ಕೊಳ್ಬೋದು, ಹೇಗೆ ಸರಿಪಡಿಸ್ಕೊಳ್ಬೋದು ಅಂತ ಹೇಳಿದರೆ ಅದೇ ಅವ್ರಿಗೊಂದು ಮಾರ್ಗದರ್ಶನವಾಗಿ ಸಿಗ್ತದೆ. ನೀನು ಏನು ಮಾಡಿದಿ ಮಾರ್ರೆ, ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ ಅದು ಅವರಿಗೆ ಡಿಸ್ಕರೇಜ್ ಆಗ್ಬೋದು. ಸೊ ನಾವು ಯಾವಾಗ ಪ್ರೋತ್ಸಾಹದಾಯಕವಾದ ಮಾತುಗಳನ್ನು ಹೇಳ್ತೇವೋ ಅಲ್ಲಿ ನಾವು ಪ್ರಿಟೆಂಡ್ ಮಾಡ್ತಾ ಇರೋದಿಲ್ಲ, ಬದಲಿಗೆ ನಾವು ನಮ್ಮ ಭಾವನೆಗಳಿಗೆ ಒಥೆಂಟಿಕ್ ಆಗಿ ಇದ್ದು
ಆದರೆ ಅವರ ಭಾವನೆಗಳನ್ನು ಎಕ್ನಾಲೇಜ್ ಮಾಡ್ತಾ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತೇವೆ. ಇದು ಸಣ್ಣ ಉದಾಹರಣೆ ಕೊಟ್ಟರೂ ಕೂಡ ಇದು ನಮ್ಮ ಕಲೀಗ್ಗಳ ಜೊತೆ, ಸಹೋದ್ಯೋಗಿಗಳ ಜೊತೆ ಇರ್ಬೋದು, ಮನೆಯಲ್ಲೇ ಬಂಧು ಮಿತ್ರರ ಜೊತೆ ಇರ್ಬೋದು, ಅಥವಾ ಸ್ನೇಹಿತರ ಮಧ್ಯದಲ್ಲಿ ಇರ್ಬೋದು. ಯಾರ ಜೊತೆ ಇದ್ದರೂ ಕೂಡ ನೀವು ಒಥೆಂಟಿಕ್ ಆಗಿರೋದಕ್ಕೆ ಸಾಧ್ಯ ಇದೆ. ಆದರೆ ನೀವು ನಿಮ್ಮ ಮೆಸೇಜ್ ಅಥವಾ ನೀವು ಏನು ಹೇಳಬೇಕು ಅಂತ ಬಯಸ್ತೀರೋ ಅದನ್ನು ಯಾವ ರೀತಿ ಹೇಳ್ತೀರಿ ಅನ್ನೋದರ ಮೇಲೆ ನಿಮ್ಮ ಒಥೆಂಟಿಸಿಟಿ ಡಿಪೆಂಡ್ ಆಗಿರ್ತದೆ. ಸೊ ಪ್ರಿಟೆಂಡ್ ಮಾಡಬೇಡಿ, ಒಥೆಂಟಿಕ್ ಆಗಿರಿ. ಆವಾಗ ನಿಮಗೆ ಎಲ್ಲೂ ನಿಮ್ಮ ಮೇಲೆ ಕ್ವೆಶ್ಚನ್ಸ್ ಮಾಡುವಂಥ ಸಾಧ್ಯತೆಗಳು ಅಥವಾ ಸನ್ನಿವೇಶಗಳು ಮೂಡುವುದಿಲ್ಲ. ಯಾಕೆ? ನೀವು ನಿಮಗೆ ಏನು ಅನ್ನಿಸ್ತದೋ ಅದನ್ನು ನಿಜವಾಗ್ಲೂ ಹಾಗೆ ಅಂದುಕೊಂಡು ಹಾಗೆ ನಡ್ಕೊಂಡು ಇರ್ತೀರಿ. ಸೊ ಒಥೆಂಟಿಸಿಟಿ ಈಸ್ ದ ಬೆಸ್ಟ್ ಪಾಲಿಸಿ ಇನ್ ಯುವರ್ ಲೈಫ್. ಡೋಂಟ್ ಕೀಪ್ ಪ್ರಿಟೆಂಡಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.